ನಾಯಕತ್ವದ ಗುಣವಿರುವ 5 ರಾಶಿಗಳಿವು. ನಿಮ್ಮ ರಾಶಿಯೂ ಇದೆಯೇ? ನಾಯಕತ್ವವನ್ನು ಪಡೆಯಬೇಕೆಂಬ ಆಸೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಇರುತ್ತದೆ. ಆದರೆ ಅವರಲ್ಲಿ ಕೆಲವರಿಗೆ ಮಾತ್ರ ನಾಯಕನಾಗುವ ಅವಕಾಶಗಳು ಸಿಗುತ್ತವೆ. ನಾಯಕತ್ವದ ಗುಣಗಳನ್ನು ಹೊಂದಿರುವ ರಾಶಿಗಳಾವುವು? ಯಾವ ರಾಶಿಗಳಿಗೆ ಹೆಚ್ಚು ನಾಯಕತ್ವದ ಗುಣ ಇರುತ್ತದೆ? ನಮ್ಮೆಲ್ಲರಲ್ಲೂ ನಾಯಕತ್ವ ಗುಣ ಇದ್ದೇ ಇರುತ್ತದೆ. ಆದರೆ ಕೆಲವರಲ್ಲಿ ಹೆಚ್ಚು ಮಾತನಾಡುವ ಗುಣಗಳು, ಬೇರೆಯವರನ್ನು ಸಮಾಧಾನ ಮಾಡುವುದು, ಮಾತಲ್ಲಿ ಮೋಡಿ ಮಾಡುವುದು, ಧೈರ್ಯವಾಗಿ ಮುಂದೆ ನಿಂತು ಅಶಕ್ತರನ್ನು ಕರೆದೊಯ್ಯುವುದು, ಬಡವರಿಗೆ ಸಹಾಯ ಮಾಡುವುದು, ನಿರ್ಗತಿಕರಿಗೆ ಜಾಗ ಕೊಡುವುದು ಇವೆಲ್ಲವೂ ನಾಯಕತ್ವದ ಗುಣಗಳು. ಜ್ಯೋತಿಷ್ಯಕ್ಕೂ ನಾಯಕತ್ವದ ಗುಣಕ್ಕೂ ನಂಟಿದೆ ಎಂದರೆ ನೀವು ನಂಬಲೇಬೇಕು. ನಾಯಕರು ರಾಜಕೀಯವನ್ನು ಮಾಡುವುದಷ್ಟೇ ಅಲ್ಲ, ತಮ್ಮ ತಂಡವನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಹೊಂದಿರಬೇಕು ಅಥವಾ ಮುನ್ನಡೆಸುವ ಕಲೆಯನ್ನು ಹೊಂದಿರುತ್ತಾರೆ. ಈ ವಿಷಯಗಳನ್ನು ವ್ಯಕ್ತಿಯ ಸ್ವಭಾವದಿಂದ ನಿರ್ಧರಿಸಲಾಗುತ್ತದೆಯಾದರೂ ಅದೃಷ್ಟವು ಅದಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ. ಅದೃಷ್ಟವನ್ನು ಜ್ಯೋತಿಷ್ಯದಿಂದ ನಿರ್ಧರಿಸಲಾಗುತ್ತದೆ. ನಾಯಕತ್ವದ ಗುಣಗಳನ್ನು ಹೊಂದಿರುವ 5 ರಾಶಿಗಳನ್ನು ನೋಡೋಣ. ಮೇಷರಾಶಿ. ಮಂಗಳನ ಒಡೆತನದ ಈ ರಾಶಿಯ ಜನರು ಸ್ವಭಾವದಲ್ಲಿ ಬಹಳ ಶಕ್ತಿಶಾಲಿ. ಇದರೊಂದಿಗೆ ಕಷ್ಟದ ಪರಿಸ್ಥಿತಿಯಲ್ಲೂ ಹೋರಾಡುವ ಧೈರ್ಯ ಅವರಿಗೆ ಇದೆ. ನಿಮ್ಮ ಆ ಸ್ವಭಾವವು ನಿಮ್ಮ ವ್ಯಕ್ತಿತ್ವವನ್ನು ಇತರರ ದೃಷ್ಟಿಯಲ್ಲಿ ಬಹಳ ವಿಶೇಷವಾಗಿರಿಸುತ್ತದೆ. ವಸ್ತುಗಳನ್ನು ಪಡೆಯಲು ದೃಢ ನಿಶ್ಚಯವಿರುತ್ತದೆ. ನೀವು ಯಾವಾಗಲೂ ನಿಮ್ಮ ಗುರಿಯ ಹಿಂದೆ ಓಡುತ್ತೀರಿ. ಈ ರಾಶಿಯ ಜನರು ಇತರರನ್ನು ಮನವೊಲಿಸಲು ಸಫಲರಾಗುತ್ತಾರೆ. ಪ್ರತಿಯೊಬ್ಬರಿಗೂ ನಿಮ್ಮ ಬಗ್ಗೆ ವಿಶೇಷ ಗೌರವ ಇರುತ್ತದೆ. ಸಿಂಹರಾಶಿ. ಈ ರಾಶಿಯ ಜನರನ್ನು ಅತ್ಯಂತ ಬಲಶಾಲಿ ಮತ್ತು ದೃಢ ಸ್ವಭಾವದವರು ಎಂದು ಪರಿಗಣಿಸಲಾಗುತ್ತದೆ. ಈ ರಾಶಿಯ ಜನರು ಹುಟ್ಟುತ್ತಲೇ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ಈ ರಾಶಿಯವರು ತಮ್ಮ ಹೆಸರಿನಿಂದಲೇ ಹೆಚ್ಚು ಪ್ರಭಾವ ಬೀರುತ್ತಾರೆ. ಸಿಂಹರಾಶಿಯ ಜನರು ಇತರರ ಮೇಲೆ ಪ್ರಾಬಲ್ಯ ಸಾಧಿಸುವ ಮನೋಧರ್ಮವನ್ನು ಹೊಂದಿರುತ್ತಾರೆ. ಯಾವಾಗಲೂ ಇತರರ ಮೇಲೆ ಪ್ರಾಬಲ್ಯ ಸಾಧಿಸುತ್ತಾರೆ. ಅಂತಹ ಜನರು ಯಾವಾಗಲೂ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಅವರು ತಮ್ಮ ತಂಡವನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಪ್ರತಿ ಪ್ರದೇಶದಲ್ಲಿ ಅವರು ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನು ಸ್ಥಾಪಿಸುತ್ತಾರೆ. ಸಿಂಹರಾಶಿಯ ಜನರ ಬಗ್ಗೆ ಕೆಟ್ಟ ವಿಷಯವೆಂದರೆ ಅವರು ಸ್ವಭಾವದಲ್ಲಿ ಕೋಪಿಷ್ಠರಾಗಿರುತ್ತಾರೆ. ಅವರ ಎಲ್ಲ ವಿಷಯಕ್ಕೂ ಬೇಗನೆ ಕೋಪಗೊಳ್ಳುತ್ತಾರೆ. ಈ ರಾಶಿಯ ಜನರನ್ನು ಕೋಪದ ಕಾರಣದಿಂದಲೇ ಜನರು ತಪ್ಪಾಗಿ ಅರ್ಥೈಸುತ್ತಾರೆ. ವೃಶ್ಚಿಕ ರಾಶಿ. ನಾಯಕತ್ವದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರೂ ಸಹ ಬಲಶಾಲಿಗಳಾಗಿದ್ದಾರೆ. ಈ ರಾಶಿಯ ಜನರು ತಮ್ಮ ತಂಡವನ್ನು ಹೆಚ್ಚಿನ ಆಕ್ರಮಣಶೀಲತೆಯಿಂದ ಮುನ್ನಡೆಸಲು ಪ್ರಯತ್ನಿಸುತ್ತಾರೆ. ವೃಶ್ಚಿಕ ರಾಶಿಯ ಜನರು ಶನಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಈ ರಾಶಿಯ ಜನರು ಇತರರಿಗೂ ತಮ್ಮ ದಾರಿಯನ್ನು ತೋರಿಸಲು ಇದು ಕಾರಣವಾಗಿದೆ. ಈ ರಾಶಿಯ ಜನರನ್ನು ತುಂಬ ಭಾವನಾತ್ಮಕ ಮತ್ತು ಸೂಕ್ಷ್ಮ ಎಂದು ಪರಿಗಣಿಸಲಾಗುತ್ತದೆ. ಕೆಲವು ಜನರು ಈ ರಾಶಿಯ ಜನರ ಸ್ವಭಾವವನ್ನು ದುರ್ಬಳಕೆ ಮಾಡಿಕೊಂಡು ಲಾಭ ಪಡೆಯುತ್ತಾರೆ. ಭಾವನಾತ್ಮಕತೆಯು ದೌರ್ಬಲ್ಯದ ಸಂಕೇತವಲ್ಲ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಿ. ಕೆಲವೊಮ್ಮೆ ತಂಡದಲ್ಲಿ ಕೆಲಸ ಮಾಡಲು ಬಂದಾಗ ಈ ರಾಶಿಯ ಜನರು ತಮ್ಮ ಸಹೋದ್ಯೋಗಿಗಳಿಗೆ ಸಹಾಯ ಮಾಡುತ್ತಾರೆ ಮತ್ತು ಅವರನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಾರೆ. ಕಟಕ ರಾಶಿ. ಕಟಕ ರಾಶಿಯ ಜನರು ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ಗಳಿಸುತ್ತಾರೆ. ಅವರು ತಮ್ಮ ಗೆಳೆಯರಿಂದಲೂ ಸಂಪೂರ್ಣ ಗೌರವವನ್ನು ಪಡೆಯುತ್ತಾರೆ. ಅವರೊಳಗೆ ಮುನ್ನಡೆಸುವ ಸಾಮರ್ಥ್ಯ ಅಂತರ್ಗತವಾಗಿರುತ್ತದೆ. ಆದರೂ ಕಟಕ ರಾಶಿಯ ಜನರು ಸೂಕ್ಷ್ಮ ಮನಸ್ಕರು. ಯಾವಾಗಲೂ ತಮ್ಮ ಸ್ಥಾನಕ್ಕೆ ತಕ್ಕ ಕೆಲಸ ಮಾಡುತ್ತಾರೆ. ಈ ರಾಶಿಯ ಜನರು ಸ್ವಭಾವದಲ್ಲಿ ಎಲ್ಲರಿಗೂ ಬೇಕಾದವರಾಗಿರುತ್ತಾರೆ. ಎಲ್ಲರೂ ಅವರನ್ನು ಮೆಚ್ಚುತ್ತಾರೆ. ಈ ರಾಶಿಯ ಜನರು ತಮ್ಮ ಕುಟುಂಬ ಸದಸ್ಯರು ಮತ್ತು ಇತರ ಆಪ್ತರಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿದ್ದಾರೆ.
ಅವರು ಯಾವಾಗಲೂ ದೊಡ್ಡ ಕಾರ್ಯ ಮಾಡಲು ಮತ್ತು ಹೆಸರನ್ನು ಸಂಪಾದಿಸಲು ಯೋಚಿಸುತ್ತಿರುತ್ತಾರೆ. ಆದ್ದರಿಂದ ಒಟ್ಟಿನಿಂದಲೂ ಅವರನ್ನು ನಾಯಕರು ಎಂದು ಪರಿಗಣಿಸಲಾಗುತ್ತದೆ. ಧನುರಾಶಿ. ಧನುರಾಶಿಯ ಜನರು ಕೂಡ ಈ ವಿಷಯದಲ್ಲಿ ಬಹಳ ಪ್ರಬಲರಾಗಿದ್ದಾರೆ. ಅವರು ನಿರ್ವಹಣಾ ಕೌಶಲ್ಯ ಮತ್ತು ತಂಡವನ್ನು ಮುನ್ನಡೆಸುವ ಉತ್ತಮ ಸಾಮರ್ಥ್ಯವನ್ನೂ ಸಹ ಹೊಂದಿದ್ದಾರೆ. ತಮ್ಮ ಮಾತುಗಳನ್ನು ಇತರರ ಮುಂದೆ ಇಡುವುದು ಮತ್ತು ಮನವೊಲಿಸುವುದು ಅವರಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಸಹೋದ್ಯೋಗಿಗಳು ಅವರೊಂದಿಗೆ ಎಲ್ಲವನ್ನೂ ಹೇಳಿಕೊಳ್ಳುತ್ತಾರೆ. ಧನುರಾಶಿಯ ಜನರು ತಂಡಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಪಡೆದರೆ ಅವರು ಅದನ್ನು ಸಂಪೂರ್ಣ ಯಶಸ್ಸಿನಿಂದ ಪೂರ್ಣಗೊಳಿಸುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.